ಇವತ್ತು ನಾವು ಬಂದಿರುವಂತದ್ದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ಸ್ಥಳೀಯ ರೈತರನ್ನ ಮಾತನಾಡಿಸೋದಕ್ಕೆ ಬೈರಮಂಗಲ ಮತ್ತು ಬನಗಿರಿಯ ಹಾಲು ಉತ್ಪಾದಕರ ಸಂಘಕ್ಕೆ ಬಂದಿದ್ದೀವಿ. ಭೂಮಿ ಕೊಡ್ತಿರೋ ನೀವು ಕೊಡೋದಿಲ್ಲ? ನಾವು ಭೂಮಿ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಎಲ್ಗೋಗಾನೆ ಕೊಟ್ಬಿಟ್ಟು 2 ಕೋಟಿ ತಗೊಂಡು ಎಷ್ಟು ವರ್ಷ ಜೀವನ ಮಾಡಕ್ಕಾಗುತ್ತೆ? ಬಾಲಕೃಷ್ಣ ಅವರು 2024 ಸಾಲಿನ ಚೆಕ್ ಅನ್ನ ಕೊಟ್ಟು ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಮ್ಮ ಹಿರಿಕರುಗಳನ್ನ ನಮ್ಮ ತಾಯಿ ತಂದೆನೆಲ್ಲ ಹಾಕೊಂಡಿದೀವಿ ಭೂಮಿಲಿ. ನಾವು 1 ಇಂಚು ಭೂಮಿ ಕೊಡಲ್ಲ ನಾವು. 31 ಕೋಟಿ ರೂಪಾಯಿ ರೇಷ್ಮೆ ಬೆಳಿತೀವಿ ಅಂದ್ರೆ ನಾವು ಎಷ್ಟು ಜನ ಮುಸ್ಲಿಮ್ಸ್ ಜೀವನ ಮಾಡ್ತಾರೆ? ಅವ್ನ್ ಜಮೀರ್ ಹೇಳ್ತಾನೆ ಏನೋ ಟೌನ್ಶಿಪ್ ಅಂತ ಹೇಳ್ತಾನೆ. ಡಿ.ಕೆ. ಶಿವಕುಮಾರ್ ಈ ತರಕ್ ಮುಂದಾರಿತಾ ಇರಲಿಲ್ಲ. ಈ ಬಾಲಕೃಷ್ಣ ಪರಕೆ ತಗೊಂಡು ಹೊಡಿಬೇಕು ಸರ್. ತಿಂಗಳಿಗೆ 70,000 ತಗೋತಾ ಇದೀವಿ ಅಂದ್ರೆ ಅವ್ನು ಫ್ಯಾಕ್ಟ್ರಿ ಕೊಡೋದು 15,000 ತಗೊಂಡು ನಾವ್ ಏನ್ ಮಾಡಕ್ಕಾಯ್ತು ಸರ್? ನಿನ್ ಕಾನೂನು ಇದ್ರೆ ನಿಮ್ ಮನೆ ತಾವ್ ಮಾಡ್ಕೋ, ನಾವು ಕೊಡಲ್ಲ. ಡಿ.ಕೆ. ಶಿವಕುಮಾರ್ ಅವರು ಜೈಲ್ಗೆ ಹೋಗಿರಲ್ಲ ಒಂದ್ಸಾರಿ. ನಮ್ ತಂದೆ ತಾಯಿಗೆ ಪೂಜೆ ಮಾಡಕ್ಕೆ ಜಾಗ ಬಿಟ್ಟು ಕೊಡದವರು ಅಂತ ಹೇಳಿದ್ರಲ್ಲಪ್ಪ. ಈಗ ಅವ್ರ ಜಾಗ ಬಿಟ್ಟು ಕೊಟ್ಬಿಡ್ಲಿ, ಬೇಕಾದ್ರೆ ನಾವು ಬಿಟ್ಟು ಕೊಡ್ತೀವಿ. ಜಿಬಿ ಅಧ್ಯಕ್ಷ ತಗೊಳ್ಳಿವ ಜಮೀನು ಕುಸ್ಮಾನ್ ಅವ್ರು ತಗೊಳ್ಳಿವ, ರಾಜರಾಜೇಶ್ವರಿ ಹನುಮಂತರಾಯಪ್ಪ ಅವ್ರ ಮಗಳು ಅವ್ರು ತಗೊಳ್ಳಿವ. ಅನ್ನ ಹಾಕದ್ನ ಯಾವುದೇ ಕಾರಣಕ್ಕೂ ತಾಯಿನ ಮಾರುವಂತದ್ದು ನಾವು ಅಂತ ಕಟುಕರು ನಾವಲ್ಲ. ಹಣ ಕೊಡಲ್ಲ ಅಂತಾನೆ ಹೇಳ್ತಾರೆ ಯಾರು ಜನಗಳು. ರೈತರ ಮಕ್ಳು ಹೆಣ್ಣು ಇಟ್ಟಿಕಲ್ವಂತೆ, ಗೌರ್ಮೆಂಟ್ ಕೆಲಸರಿ ಅಂತ ಇಟ್ಟಿಕೋರು. ಯಾವ ಅನುಕೂಲ ರೀ? ಯಾರೋ ದುಡ್ಕೊಂಡು ಎಲ್ಲ ಎಂಡ ಕುಡ್ಕೊಂಡು ಕಾರ್ ತಗೊಂಡು ಮಜಾ ಮಾಡಕ್ ಬಿಡ್ತಾರೆ. ಎಲ್ಲ ಸೂಳೆಲಿ ಸವಾಸ ಮಾಡ್ಕೊಂಡು ದುಡ್ಡು ಇರ್ತದೇನ್ರಿ ಮನೇಲಿ? ಎಷ್ಟು ಕೊಟ್ಟಿದ್ದಿರ್ತಾನೆ. ಭೂಮಿ ಅಕ್ವೈರ್ ಆಗಂತ ಜಾಗದಲ್ಲಿ ರೈತರು ಕುಂತಿರೋದು, ವಿಧಾನಸೌಧದಲ್ಲಿ ಕುಂತಿಲ್ಲ ರೈತರು. ಈ ಪರಿಸರನ ಯಾಕೆ ಮಾಡ್ಬೇಕು? ಅಲ್ಲಿ 1500 ಮರನ ಇಡ್ತಾರೆ ಬೆಂಗಳೂರಲ್ಲಿ, ಅಲ್ಲಿ ನೆಟ್ಬಿಟ್ಟು ಇಲ್ಲಿ ನೆಲ ಸಮ ಮಾಡುವಂತದ್ದು ಏನದೆ? ದಬ್ಬಾಳಿಕೆ ಮಾಡ್ಕೊಂಡು ಅಲ್ಲೆಲ್ಲ GDB ಆಫೀಸ್ ಮುಂದೆ ಕೂತ್ಕೊಂಡು ಅಧಿಕಾರಿಗಳಿಗೆ ಹೇಳ್ಕೊಂಡು ಒಕ್ಕಲೆ ಬಿಡಿಸ್ತಾವನೆ. ಇವನು ಶಾಸಕ ಅಲ್ಲ, ನಮ್ಮ ಭಾಗದ ಶತ್ರು. 2013 ಆಕ್ಟ್ ಪ್ರಕಾರ ಒಂದು ಸಮಿತಿನೇ ಮಾಡಬೇಕಾಗಿತ್ತು, ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ. ಆ ಸಮಿತಿನೇ ಮಾಡಿಲ್ಲ, ಒಂದು ಮೀಟಿಂಗೂ ಕರೆದಿಲ್ಲ ಅವರು, ಯಾವ ರೈತರನ್ನೂ ವಿಚಾರಿಸಿಲ್ಲ ಅವರು. 16 ತಿಂಗಳಿಂದ ಕಾದಿದ್ದೀವಿ. ಒಂದು ಗಳಿಗೆ ಆದ್ರೂ ಬಂದು ಬಾಲಕೃಷ್ಣ ನಿಮ್ಮ ಭೂಮಿ ನಾವು ಏನು ಮಾಡ್ತೀವಿ ಅಂತ ಒಂದು ದಿನವಾದ್ರೂ ಆಶ್ವಾಸನೆ ಕೊಡ್ಲಿಲ್ಲ. ಎಕ್ಸಾಮ್ ಬರ್ದವರೆಲ್ಲ AC DC ಜಿಲ್ಲಾಧಿಕಾರಿಗಳು SP ಗಳಾಗ್ಬಿಡ್ತಾರ. ಮಾನ್ಯ ಬಾಲಕೃಷ್ಣ ಅವ್ರಿಗೆ ಹೇಳ್ತೀನಿ, 2026ರಲ್ಲಿ ಮಾರಾಟ, ಮೊದಲು ಹೋರಾಟ, ಇವಾಗ ಮಾರಾಟ. ಇಲ್ಲಿ ನನ್ನ ಭೂಮಿ ಯಾವುದು ಇಲ್ಲ, ನಾನು ಇವ್ರ ಪರವಾಗಿ ಬಂದಿದ್ದೀನಿ. ರೆಡ್ ಝೋನ್ ತೆಗೀಸ್ರಿ, ರೈತರಿಗೆ ಜಮೀನ್ ಬಿಡಿಸ್ಕೊಡ್ರಿ. ಉಳುವ ಯೋಗಿಯ ನೋಡಲ್ಲಿ